श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुर सिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 101ನೇ ಶ್ಲೋಕ. ತಯೋರಭೂದ್ಯುದ್ಧಮತೀವ ಘೋರಂ ಚಿರಂ ವಿಚಿತ್ರಂ ಚ ಮಹದ್ವಿಭೀಷಣಂ ಪರಸ್ಪರಂ ತೌ ತುರಗಾನ್ ನಿಹತ್ಯ ನಿಪಾತ್ಯ ಸೂತೌ ಧನುಷೀ ನಿಕೃತ್ಯ ಸಮೀಯತುಶ್ಚರ್ಮ ವರಾಸಿ ಧಾರಿಣೌ ವಿಚಿತ್ರ ಮಾರ್ಗಾನಪಿ ದರ್ಶಯಂತೌ. ಸಾತ್ವಿಕಿ ಮತ್ತು ಭೂರಿಶ್ರವ ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ಆಯಿತು. ಹಾಗೆಂತ ನಾವು ನೋಡ್ತಾ ಇರೋದು, ಪರಮಾತ್ಮ ವಿಶೇಷವಾಗಿ ವರವನ್ನು ಕೊಟ್ಟಿದ್ದ ಸಾತ್ವಿಕಿಗೆ, ಎಲ್ಲರನ್ನು ಕೂಡ ಸೋಲಿಸ್ತೀಯ, ಆದರೆ ಭೂರಿಶ್ರವನನ್ನ ಬಿಟ್ಟು ಹಾಗೆ ಅಂತ ಒಂದು ಮಾತು ಹಿಂದೆ ಬಂದಿತ್ತು. ಆ ಭೂರಿಶ್ರವನೇ ಇಲ್ಲಿಗೆ ಸಾತ್ವಿಕಿ ಜೊತೆಗೆ ಯುದ್ಧಕ್ಕೆ ಅಂತ ಬಂದಿರೋದು. ಅವರಿಬ್ಬರ ಮಧ್ಯದಲ್ಲಿ ಭಯಂಕರವಾದ ಯುದ್ಧ ಆಗಿತ್ತು. ಘೋರಂ ಚಿರಂ ವಿಚಿತ್ರಂ, ದೀರ್ಘಕಾಲ ಆಯಿತು, ವಿಚಿತ್ರವಾಗಿ ಇತ್ತದು. ಮಹದ್ವಿಭೀಷಣಂ, ಭಾರಿ ಭಯಂಕರವಾಗಿ ಇತ್ತದು. ಪರಸ್ಪರಂ ತೌ ತುರಗಾನ್ ನಿಹೃತ್ಯ, ಪರಸ್ಪರ ಕುದುರೆಗಳೆಲ್ಲ ಸತ್ತವು, ಆ ರಥದಲ್ಲಿದ್ದ ಕುದುರೆಗಳೆಲ್ಲ ಸತ್ತವು. ನಿಪಾತ್ಯ ಸೂತವು, ಸಾರಥಿಯು ಕೂಡ ಉರುಳಿ ಹೋದ. ಧನುಷಿ ನಿಕೃತ್ಯ, ಧನುಸ್ಸುಗಳು ಕೂಡ ಮುರಿದೋಯ್ತು. ಸಮೀಯತು ಚರ್ಮ ವರಾಸಿ ಧಾರಿಣವು, ಕೈಯಲ್ಲಿ ಖಡ್ಗ ಚರ್ಮವನ್ನ ಹಿಡ್ಕೊಂಡವರಾಗಿ ಅವರು ವಿಚಿತ್ರ ಮಾರ್ಗಾನಪಿ ದರ್ಶಯಂತು, ಆ ಖಡ್ಗ ಯುದ್ಧದಲ್ಲೂ ಕೂಡ ವಿಚಿತ್ರವಾದ ಪ್ರಕಾರಗಳನ್ನೆಲ್ಲ ತೋರಿಸ್ತಾ ಅವರು ಯುದ್ಧವನ್ನ ಮಾಡ್ತಾ ಇದ್ರು, ಸಾತ್ವಿಕಿ ಮತ್ತು ಭೂರಿಶ್ರವ. ಸೌಮದತ್ತಿರ್ಭುವಿ ಸಾತ್ಯಕಿಂ ವ್ರಣೇ ನಿಪಾತ್ಯ ಕೇಶೇಷು ಚ ಸಂಪ್ರಗೃಹ್ಯ ಪದಾಸ್ಯ ವಕ್ಷಸ್ಯ ದಿರುಹ್ಯ ಖಡ್ಗಂ ಉದಗ್ರಹೀತಾಶು ಶಿರೋಪಹರ್ತುಂ. ಹಾಗೇನಾಯ್ತು, ಸಹ ಸೋಮದತ್ತಿ ಭೂರಿಶ್ರವ ಆ ರಣದಲ್ಲಿ ಸಾತ್ಯಕಿಯನ್ನ ಭೂಮಿಯಲ್ಲಿ ಬೀಳಿಸಿ ಅವನ ಕೇಶವನ್ನು ಹಿಡ್ಕೊಂಡು ಕೇಶೇಶು ಸಂಪ್ರಗೃಹ್ಯ ಚ ಪಾದಂ ಕರ್ಮಣಿ ತೃತೀಯ ಅಸ್ಯ ವಕ್ಷಸಿ ಅಧಿರುಹ್ಯ, ಅವನ ಕೂದಲನ್ನು ಹಿಡ್ಕೊಂಡು ಪಾದದಿಂದ ಅವನ ಎದೆಯನ್ನು ತುಳಿತಾ ಅಸ್ಯ ವಕ್ಷಸಿ, ಅವನ ಎದೆ ಮೇಲೆ ಸಂಸ್ಥಾಪ್ಯ ಶಿರಃ ಅಪಹರ್ತುಂ ಆಶು ಖಡ್ಗಂ ಉದಗ್ರಹಿ, ಅವನ ಎದೆ ಮೇಲೆ ಕುಳಿತವನಾಗಿ ಅವನ ಸಾತ್ಯಕಿಯ ತಲೆಯನ್ನ ಕಡಿಬೇಕು ಅಂತ ಖಡ್ಗವನ್ನ ತೆಗಿತಾ ಇದ್ದಾನೆ ಭೂರಿಶ್ರವ. ತದ್ವಾಸುದೇವಸ್ತು ನಿರೀಕ್ಷ ವಿಶ್ವತಶ್ಚಕ್ಷುರ್ಜಗಾದಾಶು ಧನಂಜಯಂ ವ್ರಣೇ ತ್ರಾಯಸ್ವ ಶೈನೇಯಮಿತಿ ಸ್ಮ ಸೋಪಿ ಭಲ್ಲೇನ ಚಿಚ್ಛೇದ ಭುಜಂ ಪರಸ್ಯ. ಈ ರೀತಿಯಾಗಿ ಇನ್ನೇನು ಒಂದು ಕ್ಷಣ ಅಷ್ಟೇ, ಸಾತ್ಯಕಿ ತಲೆ ಎರಡು ಮುಂಡ ಬಂದಿರೋದು, ಶರೀರ ಕತ್ತರಿಸಿ ಬಂದಿರೋದು. ಅಷ್ಟರಲ್ಲಿ ಪರಮಾತ್ಮ ಇದನ್ನು ಕೃಷ್ಣ ನೋಡ್ತಾನೆ, ಸಾತ್ವಿಕಿಯ ಪರಿಸ್ಥಿತಿಯನ್ನ ನೋಡ್ತಾ ಇದ್ದಾನೆ. ರಣೇ, ಆ ಭೂರಿಶ್ರವ ಮಾಡಿದ ಯುದ್ಧ. ಕರ್ಮ ನಿರೀಕ್ಷ್ಯ ಶೈನೇಯಂ ಆಶು ತ್ರಾಯಸ್ವ, ಅರ್ಜುನನಿಗೆ ಆದೇಶ ಮಾಡಿದನು ಕೃಷ್ಣ, ಅರ್ಜುನನಿಗೆ ಆದೇಶ ಮಾಡ್ತಾನೆ ಸಾತ್ಯಕಿಯನ್ನ ರಕ್ಷಣೆ ಮಾಡು ಹಾಗೆ ಅಂತ. ಆಗ ಅರ್ಜುನ ಆ ಭೂರಿಶ್ರವನ ಕುರಿತು ಒಂದು ಬಾಣವನ್ನ ಬಿಡ್ತಾನೆ. ಆ ಬಾಣದಿಂದ ಅವನ ಭೂರಿಶ್ರವನ ಭುಜ ಕತ್ತರಿಸಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪರಮಾತ್ಮ ಮಾಡಿದ ಅನುಗ್ರಹ. ಭಗವಂತನ ಭಕ್ತರಾಗಿ ಇದ್ರೆ ಎಷ್ಟು ಅನುಗ್ರಹ ಮಾಡ್ತಾನೆ ನೋಡಿ. ಸಾತ್ವಿಕಿ ನಮ್ಮ ಭಗವದ್ ಭಕ್ತ ಅವನು. ಸತೇನ ಚೋತ್ಕೃತ ಸ ಖಡ್ಗಬಾಹುರ್ ವಿನಿಂದ್ಯ ಪಾರ್ಥಂ ನಿಶಸಾದ ಭೂಮೋ ಪ್ರಾಯೋಪವಿಷ್ಟ ಶರಸಂಸ್ತರೇ ಹರಿಂ ಧ್ಯಾಯನ್ ವಿನಿಂದನ್ ಅಸುರ ಪ್ರವೇಶಾತ್. ತೇನ ಅರ್ಜುನೇನ ಭಲ್ಲೇನವ ಉತ್ಕೃತಃ ಚಿನ್ನಃ ಖಡ್ಗ ಸಹಿತಃ ಬಾಹು ಯಸ್ಯ, ಖಡ್ಗ ಸಹಿತವಾಗಿ ಅವನ ಬಾಹು ಕೆಳಗೆ ಬಿದ್ದಿತ್ತು, ಆ ಭೂರಿಶ್ರವನ ಭುಜ. ಆಗ ಭೂರಿಶ್ರವ ಪಾರ್ಥಂ ವಿನಿಂದ್ಯ ಭೂಮೌ ನಿಶಸಾದ, ಅರ್ಜುನನನ್ನ ಬೈತಾನೆ, ನನಗೂ ಸಾತ್ಯಕಿಗೂ ಯುದ್ಧ ಆಗ್ತಾ ಇದು, ನೀನ್ ಯಾಕೆ ನನ್ನ
ಬಾಹುವನ್ನು ಕತ್ತರಿಸಿದಿ ಹಾಗೆ ಅಂತ ಚೆನ್ನಾಗಿ ಬೈತಾನೆ ಭೂರಿಶ್ರವ. ಸಹ ಭೂರಿಶ್ರವ ಹರಿಂ ಶ್ರೀ ನಾರಾಯಣಂ ಧ್ಯಾಯನ್ ಅಸುರ ಪ್ರವೇಶಾನ್ ಹರಿಂ ಕೃಷ್ಣಂ ವಿನಿಂದನ್. ಭೂರಿಶ್ರವ ಭಗವದ್ಭಕ್ತ ಅವನು ಕೂಡ, ಆದ್ರೆ ಪರಮಾತ್ಮನ ನಾರಾಯಣನನ್ನ ಧ್ಯಾನ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾನೆ. ಆದರೆ ಎದುರಿಗೆ ಕಾಣತಕ್ಕ ಕೃಷ್ಣನನ್ನ ಬೈತಾ ಇದ್ದಾನೆ. ನಿನ್ನಿಂದಲೇ ಆಯ್ತು, ನೀನೇ ಹೇಳಿಕೊಟ್ಟದ್ದು ಅರ್ಜುನನಿಗೆ ಇತ್ಯಾದಿಯಾಗಿ. ಕೃಷ್ಣನು ಕೂಡ ಮನುಷ್ಯ ಹಾಗೆ ಎಂಬ ಬುದ್ಧಿ ಇತ್ತಂತೆ ಅವನಿಗೆ. ಅನ್ಯ ಮನುಷ್ಯ ಇವನು ಹಾಗೆ. ಶರಸಂಸ್ತರೇ ಭಾನಶಯ್ಯಾಂ ಪ್ರಾಯೋಪವಿಷ್ಟ ಪ್ರಾಯೋಪವೇಶಂ ಕೃತವಾನ್. ತದನಂತರ ಅವನು ಕೂಡ ಪ್ರಾಯೋಪವೇಶ ಮಾಡ್ತಾ ಅಲ್ಲೇ ಇದ್ದ ಅಂತ ಹೇಳ್ತಾ ಇದ್ದ. ಪರಮಾತ್ಮನ ಇಚ್ಛೆ, ಅವನು ಮತ್ತೆ ಯುದ್ಧಕ್ಕೆ ಅಂತ ಬಂದಿಲ್ಲ. ಗತೇ ಸುರಾವೇಶ ಉತಾತಿ ಭಕ್ತ್ಯಾ ಧ್ಯಾಯತ್ಯಮುಷ್ಮಿನ್ ಗರುಡಧ್ವಜಂ ತಂ ಶೈನೇಯ ಉತ್ಥಾಯ ನಿವಾರ್ಯಮಾಣಃ ಕೃಷ್ಣಾರ್ಜುನಾದ್ಯೈರಹರಚ್ಚಿರೋಸ್ಯ. ಸ್ವಲ್ಪ ಹೊತ್ತಾದ ಮೇಲೆ ಅಸುರಾವೇಶ ಹೋಯಿತು. ಆಗ ಹರಿಭಕ್ತಿ ಬಂದೋಯ್ತು ಅವನಿಗೆ. ಪುರಿಶ್ರವಸಿ ಗರುಡಧ್ವಜಂ ತಂ ಕೃಷ್ಣಂ ಧ್ಯಾಯತಿ ಸತಿ. ಗರುಡಧ್ವಜನಾದ ಆ ಕೃಷ್ಣನನ್ನ ಧ್ಯಾನ ಮಾಡ್ತಾ ಇರ್ತಾನೆ. ಆಗ ಶೈನೇಯ ಉತ್ಥಾಯ, ಆ ಸಾತ್ಯಕಿ ಅವನಿದ್ದು ಏನ್ ಮಾಡಿದ, ಕೃಷ್ಣಾರ್ಜುನರಿಂದ ಬೇಡ ಬೇಡ ಅಂತ ಹೇಳಿದಾಗಲೂ ಕೂಡ ಆ ಭೂರಿಶ್ರವನ ತಲೆಯನ್ನ ಕತ್ತರಿಸ್ಬಿಟ್ಟು, ಭೂರಿಶ್ರವನ ತಲೆಯನ್ನೇ ಸಾತ್ಯಕಿ ಕತ್ತರಿಸಿದ. ಕೃಷ್ಣಾರ್ಜುನ ಬೇಡ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ಕೂಡ ಕೇಳದೆ ಕೋಪದಿಂದ ತಲೆಯನ್ನ ಕತ್ತರಿಸ್ಬಿಟ್ಟ. ತದಾ ಸ್ವಕೀಯಂ ರಥಮೇತದರ್ಥಂ ಕ್ಲುಪ್ತಂ ದದೋ ಸಾತ್ಯಕಯೇ ಸಸೂತಂ ಕೃಷ್ಣೋಥ ಪಾರ್ಥಸ್ಯ ಅಯಾಸ್ತೃಷಾರ್ದಿತಾಃ ತದಾ ಸೃಜದ್ವಾರುಣಾಸ್ತ್ರಂ ಸ ಪಾರ್ಥಃ. ಇಷ್ಟಾದರೂ ಜಯದ್ರಥನ ಸಂಹಾರ ಆಗಲಿಲ್ಲ. ಆಗ ಕೃಷ್ಣ ಏತದರ್ಥಂ, ಸಾತ್ಯಕಿಗೆ ಒಂದು ರಥ ಸಾರಥಿ ಎಲ್ಲದರ ಒಂದು ವ್ಯವಸ್ಥೆಯನ್ನು ಕೂಡ ಸಾತ್ಯಕಿ ಸಲುವಾಗಿ ಮಾಡ್ತಾ ಇದ್ದಾನೆ. ಪುರಿಶ್ರವನ ಪತನ ಆದ ಮೇಲೆ ಸಾತ್ಯಕಿಯ ದೆಸೆಯಿಂದ ಕರ್ಣ ದುರ್ಯೋಧನಾದೀನಾಂ ದ್ವಿಚತ್ವಾರಿಂಶತ್ ಶತತಂ ತಮ ಅಧ್ಯಾಯೇ ಪರಾಜಯ ಉಚ್ಯತೆ. ಕರ್ಣ ದುರ್ಯೋಧನ ಇವರ ಪರಾಜಯ ಆಗ್ತದೆ ಸಾತ್ಯಕಿಯಿಂದ. ಅದು ಹೇಗೆ? ಹಾಗೆ ಅಂದ್ರೆ ತದಾ ಸ್ವಕೀಯಂ ರಥಂ, ಪುರುಶ್ರವನ ಪತನ ಆದ ಮೇಲೆ ಕರ್ಣೇ ಕೋಪೇನ ಸಮಾಗತೆ ಸತಿ, ಕರ್ಣ ಕೋಪದಿಂದ ಬಂದಾಗ ಇಂದ್ರದತ್ತ ಶಕ್ತೇಹೇ ಸದ್ಭಾವ, ಇಂದ್ರ ಕೊಟ್ಟ ರಥ ಅದು. ಆ ಒಂದು ಶಕ್ತಿಯ ಒಂದು ಪ್ರಭಾವದಿಂದ ಸ್ವಕೀಯಂ ರಥಂ ದತ್ವ, ತನ್ನ ರಥವನ್ನು ಕೂಡ ಅರ್ಜುನ ಕೊಟ್ಟಿದ್ದ. ಅದರಿಂದ ಕರ್ಣಂ ಪ್ರತಿ ಸಾತ್ಯಕಿಂ ಪ್ರೇಷಿತವಾನ್, ಕರ್ಣನ ಹತ್ರ ಸಾತ್ಯಕಿಯನ್ನು ಕಳಿಸ್ತಾನೆ. ಏತತ್ ಸರ್ವಂ ಆ ಅಧ್ಯಾಯದಲ್ಲಿ ಬರುತ್ತದೆ. ದ್ವಿಚತ್ವಾರಿಂಶತ್ತಮ ಅಧ್ಯಾಯೇ ಭವತಿ ಇತಿ. ಅಥ ಪಾರ್ಥಸ್ಯ ಹಯಾಹ ತ್ರಿಶಾರ್ದಿತಃ. ಆಮೇಲೆ ಏನಾಯ್ತು, ಅರ್ಜುನನ ಆ ಕುದುರೆಗಳು, ರಥದ ಕುದುರೆಗಳು ತುಂಬಾ ಬಾಯಾರಿಕೆಯಿಂದ ಬಳಲಿದವು. ಆಗ ಕೃಷ್ಣ ಏನ್ ಮಾಡಿದ, ವಾರುಣಾಸ್ತ್ರವನ್ನು ಪ್ರಯೋಗ ಮಾಡು ಅಂತ ಹೇಳಿದಾಗ ಅರ್ಜುನ ವಾರುಣಾಸ್ತ್ರ ಪ್ರಯೋಗ ಮಾಡಿ ಅವುಗಳಿಗೆಲ್ಲ ಸಾಂತ್ವನ ಮಾಡಿದ. ಹಾಗೆ ಅಂತ ದಾಸರು ಇದನ್ನೇ ಹೇಳ್ತಾ ಇದ್ದಾರೆ ನೋಡಿ, ಹುಲ್ಲ ತರುವರ ಮನೆಗೆ ಹೂವ ತರುವರ ಮನೆಗೆ ಹುಲ್ಲು ತರುವ ಹಾಗೆ ಅಂತ. ಪರಮಾತ್ಮನಿಗೆ ನಾವು ಹೂವು ತೆಗೆದುಕೊಂಡು ಹೋದರೆ ನೋಡಿ, ಅರ್ಜುನನಿಗೆ ಹುಲ್ಲನ್ನೆಲ್ಲ ತಂದು ಅವನ ಕುದುರೆಗಳನ್ನ ರಕ್ಷಣೆ ಮಾಡ್ತಾನೆ. ತೇನೈವ ತೀರ್ಥಂ ಪರಮಂ ಚಕಾರ ತಥಾಶ್ವಶಾಲಾಮಪಿ ಬಾಣರೂಪಾಂ ತತೋ ವಿಮುಚ್ಯಾತ್ರ ಹಯಾನಪಾಯಯತ್ ಹರಿಸ್ತದಾ ವಾಸವಿರರ್ಧಯತ್ ಪರಾನ್. ತೇನೈವ, ವಾರಣಾಸ್ತ್ರದಿಂದಲೇ ಉತ್ತಮವಾದ ತೀರ್ಥ ಮಾಡಿ ಮತ್ತು ಬಾಣರೂಪವಾದ ಒಂದು ಅಶ್ವಶಾಲೆ, ಕುದುರೆ ಇರೋದಕ್ಕೆ ಬಾಣದಿಂದಲೇ ಒಂದು ಅಶ್ವಶಾಲೆಯನ್ನು ಕೂಡ ಮಾಡಿ ಕುದುರೆಗಳಿಗೆ ಸ್ವಲ್ಪ ಶಾಂತ ಆಗುವಂತೆ, ಶ್ರಮ ಪರಿಹಾರ ಆಗುವಂತೆ ಪರಮಾತ್ಮ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾನೆ. ತಥಾ ಹರಿ ಕೃಷ್ಣಾತ್ರ ಶಾಲಾಯಾಮ್ ಹಯಾನ್ ವಿಮುಚ್ಯ, ಆ ಅಶ್ವಶಾಲೆಯಲ್ಲಿ ಕುದುರೆಗಳನ್ನೆಲ್ಲ ಬಿಟ್ಟು, ರಥದಲ್ಲಿ ಕಟ್ಟಿದ್ದಲ್ವಾ, ರಥದಿಂದ ಬಿಟ್ಟು ಅಂತ ಅಪಾಯಿ ಅಂದ್ರೆ ನೀರು ಕುಡಿಯುವಂತೆ ಅನುಗ್ರಹ ಮಾಡಿದ. ತದಾ ವಾಸವಿಹಿ ಪರಾನ್ ಶತ್ರುನ್ ಅರ್ಧಯತ್. ಆಗ ವಾಸವಿ ಅರ್ಜುನ ಶತ್ರುಗಳನ್ನೆಲ್ಲ ಪೀಡೆ ಮಾಡ್ತಾ ಇದ್ದ. ಯುಯೋಜ ಕೃಷ್ಣಸ್ತುರಗಾನ್ ರಥೇ ಪುನರ್ಗತ ಶ್ರಮಾನ್ ಉದ್ಧೃತ ಸಾಯಕಾನ್ ಪ್ರಭುಃ ಪ್ರಚೋದಿತೆ ತೇನ ರಥೇ ಸ್ಥಿತಃ ಪುನಸ್ತಥೈವ ಭೀಭತ್ಸುರನೀನ ಯೋಧಯತ್. ಪ್ರಭುಃ ಕೃಷ್ಣಃ ಗತಶ್ರಮಾನ್
ಆ ಕುದುರೆಗಳಿಗೆಲ್ಲ ಶ್ರಮ ಪರಿಹಾರ ಆಯಿತು ಮತ್ತು ಅವುಗಳನ್ನೆಲ್ಲ ರಥಕ್ಕೆ ಜೋಡಿಸಿ ಯುದ್ಧಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದಾನೆ. ತತಶ್ರಮಾನ್ ಯೋಜ ತೇನ ಕೃಷ್ಣೇನ ಪ್ರಚೋದಿತೆ ಪ್ರೇರಿತೆ ತಥೈವ ಪೂರ್ವತೆ ಬೀಭತ್ಸ ಅರ್ಜುನ ಮೊದಲಿನಂತೆ ರಥದಲ್ಲಿ ಕುಳಿತವನಾಗಿ ಶತ್ರುಗಳನ್ನ ಹಿಂಸೆ ಯುದ್ಧ ಮಾಡಿ ಸೋಲಿಸ್ತಾ ಇದ್ದ. ಶಿನಿ ಪ್ರವೀರೇತು ಗತೆ ಯುಧಿಷ್ಠಿರಃ ಪುನಶ್ಚ ಚಿಂತಾಕುಲಿತೋ ಬಭೂವಃ ಜಗಾದ ಭೀಮಂ ಚ ನ ಗಾಂಡಿವಧ್ವನಿಃ ಸಂಶ್ರೂಯತೆ ಪಾಂಚಜನ್ಯಸ್ಯ ರಾವಃ. ಇಲ್ಲಿ ಏನಾಯ್ತು? ಮೊದಲು ನಾವು ನೋಡಿದ್ದೀವಿ ಹಿಂದೆ, ಧರ್ಮರಾಜ ಕಳಿಸಿದ್ದ, ಸಾತ್ಯಕಿ ಜೊತೆಗೆ ಇದ್ದ, ಸಾತ್ಯಕಿ ಭೀಮಸೇನ ದೇವರಿಬ್ರು ಜೊತೆಗೆ ಇದ್ದರು. ಇಬ್ಬರನ್ನ ಕಳಿಸಿದ, ನೀವು ಹೋಗ್ರಿ ಹಾಗೆ ಅಂತ. ಭೀಮಸೇನ ದೇವರು ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಒಂದಿಷ್ಟು ಸೈನ್ಯವನ್ನ ಸಂಹಾರ ಮಾಡಿ ವಾಪಸ್ ಬಂದ್ರು ಯುಧಿಷ್ಠಿರನ ಹತ್ರ. ಆದ್ರೆ ಇಲ್ಲಿ ನೋಡಿದ್ರೆ ಗಾಂಡೀವದ ಶಬ್ದವೂ ಕೇಳಿಸ್ತಾ ಇಲ್ಲ, ಪಾಂಚಜನ್ಯ ಶಬ್ದವೂ ಕೇಳಿಸ್ತಾ ಇಲ್ಲ, ಕಳಿಸಿದ ಸಾತ್ಯಕಿಯು ಕೂಡ ವಾಪಸ್ ಬಂದಿಲ್ಲ. ಇನ್ನಷ್ಟು ಧರ್ಮರಾಜನಿಗೆ ಚಿಂತೆ ಆಯ್ತು. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಏನಾಗಿರ್ಬಹುದು. ಜಗಾದ ಭೀಮಂ, ಭೀಮನ ಹತ್ರ ಹೇಳ್ತಾನೆ, ಅಲ್ಲಪ್ಪ ಗಾಂಡೀವ ಧ್ವನಿಯೂ ಕೇಳಿಸ್ತಾ ಇಲ್ಲ, ಪಾಂಚಜನ್ಯದ ಧ್ವನಿಯೂ ಕೂಡ ಕೇಳಿಸ್ತಾ ಇಲ್ಲ. ಮಯಾ ನಿಯುಕ್ತಶ್ಚ ಗತಸ್ಸ ಸಾತ್ಯಕೇರ್ಭಾರಂ ಚ ತಸ್ಯಾಧಿಕಮೇವ ಮನ್ಯೇ ತತ್ಪಾಹಿ ಪಾರ್ಥಂ ಯುಯುಧಾನಮೇವ ಚ ತ್ವಂ ಭೀಮ ಗತ್ವಾ ಯದಿ ಜೀವತಸ್ಥೌ. ನಾನು ಸಾತ್ಯಕಿ ಮೇಲೆ ಭಾರಿ ಹೆಚ್ಚು ಭಾರ ಹಾಕ್ಬಿಟ್ನೋ ಏನೋ, ನೀವ್ ಹೋಗಿ ನೋಡ್ಕೊಂಬಾ ಹಂಗಂತ ಹೇಳಿ ಕಳಿಸಿದ್ದು ಅವನಿಗೆ ಭಾರವಾಯ್ತೋ ಏನೋ ಹಾಗೆ ಅಂತ ಭಾವಿಸ್ತಾನೆ. ಅಂತವನನ್ನ ನಾನು ಆಯೋಜನೆ ಮಾಡಿಬಿಟ್ಟಿದ್ದೆ, ಅದರಿಂದ ಅವನಿಂದ ಭಾರ ಸಹನೆ ಮಾಡ್ಲಿಕ್ಕಾಗಿಲ್ಲ ಅಂತ ತಿಳಿಯುತ್ತೇನೆ. ಅದರಿಂದ ಭೀಮಾ ನೀನು ಹೋಗು, ನೀನು ಹೋಗಿ ಅವರನ್ನ ರಕ್ಷಣೆ ಮಾಡು ಹಾಗೆ ಅಂತ. ಯುಯುಧಾನನನ್ನ ರಕ್ಷಣೆ ಮಾಡು ಅಂದ್ರೆ ಸಾತ್ಯಕಿಯನ್ನ ನೀನು ರಕ್ಷಣೆ ಮಾಡು ಅಂತ ಮತ್ತೆ ಯುಧಿಷ್ಠಿರ ಭೀಮಸೇನ ದೇವರನ್ನ ಕಳುಹಿಸ್ತಾರೆ ಹಾಗೆ ಅಂತ. ಆಗ ಭೀಮಸೇನ ದೇವರು ಏನ್ ಮಾಡ್ತಾರೆ ಎಂಬುದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣ ಶ್ರೀ ಹರೇ.